ರಾಜ್ಯ ರಾಜಕೀಯದಲ್ಲಿ ಗ್ಯಾರಂಟಿ ಗುದ್ದಾಟ ತಾರಕಕ್ಕೇರಿದೆ. ಗ್ಯಾರಂಟಿ ನಿಂತು ಹೋಗುತ್ತೆ, ಚುನಾವಣೆ ಆದ್ಮೇಲೆ ಯಾವ ಗ್ಯಾರಂಟಿಯೂ ಇರಲ್ಲ ಎಂಬ ಬಿಜೆಪಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಗ್ಯಾರಂಟಿಯನ್ನ ಬಿಜೆಪಿಯವರು ಮುಟ್ಟೋಕೂ ಆಗಲ್ಲ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಲ್ಲ ಅಂತ ಸಿಎಂ ಡಿಸಿಎಂ ಸ್ಪಷ್ಟಪಡಿಸಿದ್ದಾರೆ. ಈ ನಮ್ಮ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಹೇಳಿದ್ರು. 35 ಮಾರ್ಕ್ಸ್ ಬೇಕು ಪಾಸ್ ಆಗಕ್ಕೆ. ನೀನು ಪ್ರಶ್ನೆ ಬಿಡಿಸಿದ್ದೆ 20 ಮಾರ್ಕ್ಸ್, ಹೆಂಗ್ ಪಾಸ್ ಆಗ್ತೀರಿ? ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತಮ್ಮ ಬೂಟಾಟಿಕೆ ಮಾತುಗಳನ್ನ ಇವತ್ತು ನಂಬೋದಿಲ್ಲ, ತಮ್ಮ ತಾತ್ಕಾಲಿಕವಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಂಬೋದಿಲ್ಲ. ಇದೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೀಡಿದ ಇದೇ ಹೇಳಿಕೆ ಈಗ ಗ್ಯಾರಂಟಿ ಗುದ್ದಾಟಕ್ಕೆ ಮತ್ತೆ ವೇದಿಕೆ ಮಾಡಿಕೊಟ್ಟಿದೆ. ತಾತ್ಕಾಲಿಕ ಗ್ಯಾರಂಟಿಗಳನ್ನ ಜನ ಯಾರು ನಂಬುವುದಿಲ್ಲ ಎಂದಿರುವ ವಿಜೇಂದ್ರ, ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ಸೇರಿದಂತೆ ಕೈ ನಾಯಕರು ಡಿಚ್ಚಿ ಕೂಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ ತಾತ್ಕಾಲಿಕವೆಂದ ವಿಜಯೇಂದ್ರಗೆ ಸಿಎಂ ತಿರುಗೇಟು. ಗ್ಯಾರಂಟಿ ತಾತ್ಕಾಲಿಕವೆಂದ ವಿಜಯೇಂದ್ರಗೆ ಸಿಎಂ ಡಿಸಿಎಂ ಡಿಚ್ಚಿ ಕೂಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ ನಿಲ್ಲಲ್ಲ, ಮುಂದಿನ ಟರ್ಮ್ಗೂ ಮುಂದುವರಿಯುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಬಿಜೆಪಿಯವರ ಗ್ಯಾರಂಟಿ ಮುಟ್ಟೋಕೆ ಆಗಲ್ಲ ಅಂತ ಡಿಸಿಎಂ ಡಿಕೆ ಪಂಚ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಈ ಟರ್ಮು ನಾವೇ ಇರ್ತೀವಿ, ಮುಂದಿನ ಟರ್ಮು ನಾವೇ ಇರ್ತೀವಿ. ಯಾವ ಕಾರಣಕ್ಕೂ ಕೂಡ ಯೋಜನೆಗಳನ್ನು ನಿಲ್ಲಿಸಲ್ಲ, ಗ್ಯಾರಂಟಿಗಳನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತು ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಇವತ್ತು ಹೇಳಿದ್ದಾರೆ. ಅಂದ್ರೆ ಗ್ಯಾರಂಟಿ ಮುಂದುವರಿದಿಲ್ಲ ಅಂದ್ರೆ ನಮ್ಮ ಗ್ಯಾರಂಟಿನ ಕೇಂದ್ರ ಸರ್ಕಾರ, ನಮ್ಮ ಪಕ್ಷ ಬಂದ್ರೆ, NDA ಬಂದ್ರೆ ನಾವು ತೆಗೆದಾಕ್ತೀವಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ವಿಜೇಂದ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಅಶೋಕ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಕುಮಾರಸ್ವಾಮಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಹಣೆ ಬರದಲ್ಲಿ ನಮ್ಮ ಗ್ಯಾರಂಟಿಯನ್ನ ಮುಟ್ಲಿಕ್ಕೆ ಈ ರಾಜ್ಯದ ಜನ ಬಿಡುವುದಿಲ್ಲ. ಹೀಗೆ ಸಿಎಂ ಡಿಸಿಎಂ ಪಂಚ್ ಕೊಟ್ಟರು. ಗ್ಯಾರಂಟಿ ಅಸ್ತ್ರ ಮುಂದಿಟ್ಟ ಬಿಜೆಪಿ ನಾಯಕರು ತಿರುಗು ಬಾಣ ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಹೊಸ ಗ್ಯಾರಂಟಿಗೆ ಬೊಮ್ಮಾಯಿ ವ್ಯಂಗ್ಯವಾಡಿದ್ದಾರೆ. ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಿರೋದೇ 230 ಸ್ಥಾನದಲ್ಲಿ. ಹೀಗಿರುವಾಗ ಅದು ಗೆಲ್ಲೋಕೆ ಹೇಗೆ ಸಾಧ್ಯ ಅಂತ ಕಾಲೆಳೆದಿದ್ದಾರೆ. ಕಾಂಗ್ರೆಸ್ನವರು ಹೊಸ ಗ್ಯಾರಂಟಿ ಅಂತ ಬಂದರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ. ಲೋಕಸಭೆಯಲ್ಲಿ ಇರೋದು 543 ಸ್ಥಾನ, ಮೆಜಾರಿಟಿಗೆ 272 ಬೇಕು. ಇವ್ರು ನಿಲ್ಲಿಸಿರೋದು 230 ಸ್ಥಾನ. ಯಾವ ರೀತಿ ಇದೆ ಅಂದ್ರೆ 35 ಮಾರ್ಕ್ಸ್ ಬೇಕು ಪಾಸ್ ಆಗಕ್ಕೆ. ನೀನು ಪ್ರಶ್ನೆ ಬಿಡಿಸಿದ್ದೆ 20 ಮಾರ್ಕ್ಸ್, ಹೆಂಗ್ ಪಾಸ್ ಆಗ್ತೀರಿ? 2000 ರೂಪಾಯಿ ಕೊಡ್ತಾ ಇದ್ರಿ, ಎಲ್ಲಾ ಹೆಣ್ಮಕ್ಳಿಗೂ ತಲುಪ್ತಾ ಇದೆಯಾ ಏನು ಅಂತ ಹೇಳಿ ಸೋಡಿಸಿಕೊಂಡು ಮನೇಲಿ ಗಲಾಟೆಗಳಾಗ್ತವೆ. ಜಗಳ ಗ್ಯಾರಂಟಿ. ಬಿಜೆಪಿ ಅವರು ಬಜೆಟ್ ನೋಡಿದ್ದಾರೋ ಇಲ್ವೋ? TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಕಿಡಿ. ಗ್ಯಾರಂಟಿ ಟೀಕಿಸಿದ ಬಿಜೆಪಿಯವರಿಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರಚಾರದ ಮಧ್ಯೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಅಭಿವೃದ್ಧಿ ಕೆಲಸಗಳಿಗೂ ಹಣ ಮೀಸಲಿಟ್ಟಿದ್ದೇನೆ ಎಂದಿದ್ದಾರೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವೆಂಬ ಬಿಜೆಪಿ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ ಗ್ಯಾರಂಟಿ ಯೋಜನೆಗಳು ಸ್ಥಗಿತ ಆಗ್ತವೆ? ನಾನು 2024-25 ಬಜೆಟ್ನಲ್ಲಿ 1,20,000 ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೀನಿ. ಯಾಕೆ ಸ್ಥಗಿತ ಆಗ್ತದೆ? ಬಜೆಟ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ಜೋಶಿ ಆಗಲಿ, ಕುಮಾರಸ್ವಾಮಿ ಆಗಲಿ, ದೇವೇಗೌಡ ಆಗಲಿ, ಬಜೆಟ್ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ. ನಾನು 1,20,000 ಕೋಟಿ, ಈಗ 3,71,000 ಕೋಟಿ ಬಜೆಟ್. ಕೈ ಅಭ್ಯರ್ಥಿಗಳು ಸೋತ್ರೆ ಸಿದ್ದರಾಮಯ್ಯ ಸೀಟಿಗೆ ಕಂಟಕ, ಭೈರತಿ ಬಾಂಬ್. ಗ್ಯಾರಂಟಿ ಗುದ್ದಾಟದ ಮಧ್ಯೆ ಕೋಲಾರದಲ್ಲಿ ಮಾತನಾಡಿರುವ ಸಚಿವ ಭೈರತಿ ಸುರೇಶ್, ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತ್ರೆ ಸಿದ್ದರಾಮಯ್ಯ ಸೀಟಿಗೆ ಕಂಟಕವಾಗುತ್ತೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ, ಸಿದ್ದರಾಮಯ್ಯನವ್ರ ಪರವಾಗಿರಲಿ, ಗೌತಮ್ ಅವ್ರ ಪರವಾಗಿರಲಿ, ನೀವೇನಾದ್ರೂ ಬೇರೆ ಮನಸ್ಸು ಮಾಡಿ ಬೇರೆ ಅಭ್ಯರ್ಥಿಯನ್ನ ಗೆದ್ಬಿಟ್ರೆ ಸಿದ್ದರಾಮಯ್ಯನವ್ರ ಸೀಟಿಗೆ ಕಂಟಕ ಆಗ್ತದೆ. ಅದು ನೀವೇನಾದ್ರೂ ಬೇರೆ ಮನಸ್ಸು ಮಾಡಿ ಬೇರೆ ಅಭ್ಯರ್ಥಿಯನ್ನ ಗೆದ್ಬಿಟ್ರೆ ಸಿದ್ದರಾಮಯ್ಯನವ್ರ ಸೀಟಿಗೆ ಕಂಟಕ ಆಗ್ತದೆ.
ಒಟ್ನಲ್ಲಿ ಚುನಾವಣೆ ಬಳಿಕ ಗ್ಯಾರಂಟಿ ಇರಲ್ಲ ಎಂಬ ಅಸ್ತ್ರ ಹೂಡಿರುವ ಬಿಜೆಪಿ ಲೆಕ್ಕಾಚಾರ ಏನಿದೆಯೋ ಏನೋ, ಆದ್ರೆ ಗ್ಯಾರಂಟಿ ನಿಲ್ಲಲ್ಲ, ನಾವೇ ಗೆಲ್ತೀವಿ, ನಾವೇ ಇರ್ತೀವಿ ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.